ಹೆಚ್ಚಿಲ್ಲ ಆದ್ರೂ ಸ್ವಲ್ಪ ಅವರು ಬದುಕಬೇಕಂದ್ರೆ ನೀರು ಸ್ವಲ್ಪ ಬಿಡಬೇಕಲ್ಲ ಸರ್ ಅವ್ರಿಗೆ ವ್ಯವಸಾಯಕ್ಕೆ ಯೂಸ್ ಮಾಡ್ಕೊಳ್ಳೋ ವ್ಯವಸಾಯಕ್ಕೆಲ್ಲ ಕುಡಿಯೋಕೆ ಅಂದ್ರೆ ಬಿಡಬೇಕು ಅವ್ರಿಗೆ ಇದೆ ಸರ್ ಕುಡಿಯೋಕ್ಕೆ ಹಾಂ ಕುಡಿಯೋಕೆ ಅಂದ್ರೆ ಬಿಡಬೇಕು ವ್ಯವಸಾಯಕ್ಕೆ ಅಂದ್ರೆ ಇಲ್ಲ ಯಾಕೆ ನಮಗೆ ಸಾಲದಿಲ್ಲ ನೀರಲ್ಲಿ ಅವ್ರಿಗೆ ಎಲ್ಲಿ ಬಿಡಬೇಕು ಸರ್ ಹೇಳಿ ಇಲ್ಲ ಬಿಡಬಾರ್ದು. ನಮ್ಮ ಕರ್ನಾಟಕದ ಮೊದ್ಲು ನಾವು ನೋಡ್ಕೋಬೇಕು. ಮೊದ್ಲು ನಮ್ದು ನೋಡ್ಕೊಂಡು ಮ್ಯಾಗ ಪರ ರಾಜ್ಯಕ್ಕೆ ನಾವು ಬಿಡಬೇಕು. ನಮಗೆ ಕುಡಿಯೋಕೆ ನೀರಿಲ್ಲ, ದನಕ್ಕೆ ನೀರಿಲ್ಲ, ಉತ್ತರ ಕರ್ನಾಟಕಕ್ಕೆ ನೀರಿಲ್ಲ, ಇಲ್ಲಿ ನೀರಿಲ್ಲ, ಮತ್ತು ಬಿಟ್ಕೋತ ಹೋದ್ರೆ ಹೆಂಗೆ? ಸರ್ಕಾರದವ್ರು ನಮ್ದು ಹೊಟ್ಟೆ ನಾವು ತುಂಬ್ಕೋಬೇಕು. ಮೊದ್ಲು ನಮ್ಮ ಹೊಟ್ಟೆ ತುಂಬಿನ ಬೇರೆದವ್ರಿಗೆ ಕೊಡಬೇಕು. ಸರ್ ಈ ತಮಿಳ್ನಾಡಲ್ಲಿ ಪದೇ ಪದೇ ಈ ಥರ ಖ್ಯಾತೆ ತೆಗೆದು ಏನು ಉದ್ದೇಶ ಸರ್? ಖ್ಯಾತೆ ಅನ್ನೋಕ್ಕೇನೋ ಇದನ್ನು ಯಾವ ಸರ್ಕಾರ ಬಂದ್ರೂ ಬರೀ ಇದನ್ನೇ ಪ್ರಾಬ್ಲಮ್ ಬಗೆಹರಿರ್ತಾ ಇಲ್ಲ. ನಮ್ಮದೊಂದು ಆಸೆ ಏನಪ್ಪ ಅಂದ್ರೆ ತಮಿಳ್ನಾಡವ್ರು ಯಾಕೆ ತೆಗಿತಾರೋ ಏನೋ ಅವರು ನಮಗೂ ತಿಳಿತಾ ಇಲ್ಲ. ನೀರು ನಮ್ಮ ರೈತರಿಗೆ ನಮ್ಮ ನಾಡಿಗೆ ಎಷ್ಟು ಬೇಕು ಅಷ್ಟು ನಾವು ಯೂಸ್ ಮಾಡಿಕೊಂಡು ಇನ್ನು ಅದು ಬಿಡೋಕೆ ಒಂದು ಮನಸ್ಸು ಬರುತ್ತೆ. ಮತ್ತು ಈ ಥರ ಅವ್ರು ನಮಗೆ ಕುಡಿಯೋಕೆ ನೀರಿಲ್ಲ, ದನಗಳು ನೀರಿಲ್ಲ, ಈ ಥರ ನೀರು ಬಿಡೋದಂದರೆ ಭಾಳ ಕಷ್ಟಕರ. ಯಾಕಂದ್ರೆ ಈ ವರ್ಷ ಮಳೆನೂ ಅಷ್ಟಕ್ಕಷ್ಟೇ ಬಂದಿಲ್ಲ ಮಾನ್ಸೂನ್ ಬಂದಿಲ್ಲ. ಆಮೇಲೆ ಏನಾಗಿದೆ ಅಂತಂದ್ರೆ ಅಲ್ಲಿಗೆ KRS ಅಲ್ಲಿ ನೀರಿಲ್ಲ, ಅಲ್ಲಿ ನದಿಗಳೆಲ್ಲ ನೀರಿಲ್ಲ ಅಂದಾಗ ಹೇಗೆ ಬಿಡ್ತಾರೆ? ಅದೇ ಬಿಡಬಾರ್ದಂತ ನಮ್ದು ಆಗ್ಯಾರ. ಒಟ್ಟು ಬಿಡಬಾರ್ದು. ನಮ್ಮ ಕರ್ನಾಟಕದ ನೀರು ನಮಗೆಲ್ಲ ಎಲ್ಲಿವರೆಗೆ ಶಾರ್ಟೇಜ್ ಬೀಳುತ್ತಾ ಅಲ್ಲಿವರೆಗೆ ನೀರು ಬಿಡಬಾರ್ದು. ಹೆಚ್ಚುವರಿಯಾಗಿ ಏನು ನೀರು ಬಂದರೆ ಎಲ್ಲ ಆವಾಗ ಬಿಟ್ಟರೆ ಒಂದು ಲೆಕ್ಕ. ನಮಗೆ ಸಾಲ್ತಾ ಇಲ್ಲ. ಇದು ತಮಿಳ್ನಾಡವರು ಸ್ವಲ್ಪ ತಿಳ್ಕೊಬೇಕಂತೇಳಿ ವ್ಯಕ್ತಪಡಿಸೋದು. ಸರ್ ಅವ್ರ ಕಡೆ ಮಾತ್ರ ಒಳ್ಳೆ ಲಾಯರ್ಗಳನ್ನ ಇಟ್ಕೊಂಡು ಅವ್ರು ವಾದ ಮಾಡಿಕೊಂಡು ಅವ್ರ ಕಡೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ, ವಾದ ಮಾಡ್ಕೊತಾರೆ. ಈಗ ನಮ್ಮ ರಾಜ್ಯದಂತೆ ಯಾಕೆ ಅದನ್ನೇ ಇದೇ ತೋರಿಸ್ತಾ ಇದೆ. ಯಾವುದೇ ಸರ್ಕಾರ ಬಂದರೂ ನಿಲ್ಲಿಸ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಏನೈತಲ್ಲ ಇದ್ರ ಬಗ್ಗೆ ಭಾಳ ಹೆಚ್ಚಿಂದ ಏನು ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ವಕೀಲರನ್ನ ಇಟ್ಟು ನಮ್ಮ ಕರ್ನಾಟಕ ನ್ಯಾಯಪರವಾಗಿ ವಕೀಲರಿಗೆ ಇಟ್ಕೇಶ್ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಯಾವ ಥರ ಸರ್ಕಾರಕ್ಕೆ ಏನಿಲ್ಲ, ಮೊದಲೇದು ನೀರು ಬೇಕು, ಕರೆಂಟ್ ಬೇಕು, ರೈತರದ್ದು ಬಾಳೆ ಮೊದಲು ನೋಡಬೇಕು ನಮ್ಮ ಕರ್ನಾಟಕ ಸರ್ಕಾರ. ಅದು ಒಂದು ಒತ್ತಾಯ ಎಲ್ಲರೂ ರೈತರ ಪರವಾಗಿ ನಾನು ಒಬ್ಬ ರೈತನಾಗಿ ಹೇಳ್ಕೊತಾ ಇದ್ದೀನಿ. ಒಟ್ಟು ರೈತರು ನಮ್ಮ ಕರ್ನಾಟಕ ರೈತರ ರಾಜ್ಯ ಸರ್ಕಾರ ಏನೈತಿ ಭಾಳ ಒತ್ತು ಕೊಡಬೇಕು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. DK ಸಾಹೇಬರಿಗೆ